ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಾನು ಸಂಡೇ ಸೆಲ್ಫ್ ಕೇರ್ ಸ್ಟಾರ್ಟ್ ಆಗೋದು ಹೇರ್ ಕೇರಿಂದ. ಕೂದಲಿಗೆ ಹಚ್ಚಕ್ಕಂತಾನೆ ನಾನು ಮೆಹಂದಿ ಪ್ಯಾಕ್ನ ರೆಡಿ ಮಾಡ್ಕೋತಾ ಇದ್ದೀನಿ. ಬಿಸಿ ನೀರಿಗೆ ನಾನಿಲ್ಲಿ ಚಹಾ ಪುಡಿ, ಉಳ್ಳಾಗಡ್ಡಿ, ಕರ್ಬೇವು ಮತ್ತು ಸ್ವಲ್ಪ ಮೆಂತೆಕಾಳು ಹಾಕಿ ಒಂದು ಕುದಿಗೆ ಬರೆಸ್ಕೋತೀನಿ. ಕುದಿಸಿದ ನೀರನ್ನ ಸೋಸ್ಕೊಂಡು ಮೆಹಂದಿ ಪೌಡ್ರ್ ಜೊತೆ ನಾನು ಮಿಕ್ಸ್ ಮಾಡ್ಕೋತೀನಿ. ನಾನು ಮಿಕ್ಸ್ ಮಾಡಿದ್ದೀನಿ, ಕನ್ಸಿಸ್ಟೆನ್ಸಿ ಬಂದಿದೆ. 10 ಮಿನಿಟ್ಸ್ ಹಿಂಗೆ ನೆನೆಯಾಗಿ ಬಿಟ್ಟು ಆಮೇಲೆ ಅಪ್ಲೈ ಮಾಡ್ತೀನಿ. ಮೆಹಂದಿ ಪ್ಯಾಕ್ ಅಪ್ಲೈ ಮಾಡೋಕ್ಕಿಂತ ಮುಂಚೆ ನಾನು ಕೂದಲ ಚೆಂದಾಗ ಡಿಟ್ಯಾಂಗಲ್ ಮಾಡ್ಕೋತೀನಿ ಆ್ಯಂಡ್ ಸೆಕ್ಷನ್ ವೈಸ್ ಅಪ್ಲೈ ಮಾಡ್ಕೋತ ಹೋಗ್ತೀನಿ. ಪೂರ್ತಿ ಹೇರಿಗೆ ಅಪ್ಲೈ ಮಾಡಿದ ತಕ್ಷಣ ಅಬೌಟ್ 1 to 2 hours ನಾನು ಬಿಡ್ತೀನಿ. ನೆಕ್ಸ್ಟ್ ನಾನು ಸ್ಕಿನ್ ಕೇರ್ ಮಾಡ್ತಾಯಿದ್ದೀನಿ. ಸ್ಕಿನ್ ಕೇರಲ್ಲಿ ಫಸ್ಟ್ ಫೇಸ್ ವಾಶ್ ಮಾಡಿದ್ದೀನಿ ಆಲ್ರೆಡಿ ಆ್ಯಂಡ್ ಸೆಕೆಂಡ್ ಸ್ಟೆಪ್ಪಲ್ಲಿ ನಾನು ಫೇಸ್ ಸ್ಕ್ರಬ್ನ ಯೂಸ್ ಮಾಡ್ತಾಯಿದ್ದೀನಿ. ಒಂದು ಪಾಯಿಂಟ್ ಏನಪ್ಪ ಅಂದರೆ, ನೀವು ಯಾವಾಗಾದರೂ ಫಿಸಿಕಲ್ ಎಕ್ಸ್ಪೋಲೇಟರ್ನ ಯೂಸ್ ಮಾಡಬೇಕಾದ್ರೆ ಜೆಂಟಲ್ ಎಕ್ಸ್ಪೋಲೇಟರ್ನ ಯೂಸ್ ಮಾಡಿ, ಯಾವುದೇ ರೀತಿಯಾದ ಹಾರ್ಶ್ ಪಾರ್ಟಿಕಲ್ ಇರೋವಂಥ ಸ್ಕ್ರಬ್ನ ಯೂಸ್ ಮಾಡೋಕ್ಕೆ ಹೋಗ್ಬಿಡಿ. ಸೊ ನನ್ನ ಫೇಸ್ನ ಥರೋಲಿ ಸ್ಕ್ರಬ್ ಮಾಡಿ ವಾಶ್ ಮಾಡೀನಿ ಆ್ಯಂಡ್ ಫಾರ್ ದ ಥರ್ಡ್ ಸ್ಟೆಪ್ ನಾನು ಪಪ್ಪಾಯ ಹಣ್ಣಿನ ಸಿಪ್ಪಿ ಯೂಸ್ ಮಾಡತ್ತೀನಿ. ಪಪ್ಪಾಯ ಹಣ್ಣು ಸಿಪ್ಪಿ ಯೂಸ್ ಮಾಡೋದ್ರಿಂದ ನಮ್ಮ ಮುಖದೊಳಗಿರೋಂಥ ಡಸ್ಟ್ ದೂರ ಆಗ್ತದೆ ಆ್ಯಂಡ್ ನಮಗೆ ಗ್ಲೋಯಿಂಗ್ ಸ್ಕಿನ್ ಕೊಡೋಕೆ ಹೆಲ್ಪ್ ಮಾಡ್ತದೆ. ಸೊ ನೀವು ಬೇಕಂದ್ರೆ ಪಪ್ಪಾಯ ಹಣ್ಣಿನ ಸಿಪ್ಪಿನೂ ಯೂಸ್ ಮಾಡ್ಬೋದು ಅಥವಾ ಬಾಳೆಹಣ್ಣು ಸಿಪ್ಪಿನೂ ಯೂಸ್ ಮಾಡ್ಬೋದು. ಸೊ ಅದನ್ನು ಥರೋಲಿ ಮಸಾಜ್ ಮಾಡಿದಾದಮೇಲೆ 10 minutes ಬಿಡ್ತೀನಿ ನಾನು. ಆ್ಯಂಡ್ ನೆಕ್ಸ್ಟ್ ಫುಡ್ ಕೇರಿಗಂತ ನಾನು ಸ್ವಲ್ಪ ಬಿಸಿನೀರೊಳಗೆ ಬಾಡಿ ವಾಶ್ ಆರ್ ಶಾಂಪೂ ಮತ್ತು ಸೋಪಿನ ಪುಡಿ ಯೂಸ್ ಮಾಡಿ ಒಂದು 10 ನಿಮಿಷ ಕಾಲನ್ನ ಅದರೊಳಗೆ ಸೋಕ್ ಮಾಡಿ ಇಟ್ಕೋತೀನಿ. ಅದಾದಮೇಲೆ ಫುಡ್ ಸ್ಕ್ರಬ್ಬರ್ ಯೂಸ್ ಮಾಡಿ ಡೆಡ್ ಸ್ಕಿನ್ಸ್ನೆಲ್ಲ ರಿಮೂವ್ ಮಾಡ್ಕೋತೀನಿ. ಸೊ ಬಾಡಿ ಕೇರ್ಗಂತ ನಾನು ಇಲ್ಲೇ ಒಂದು ಹೋಮ್ ಮೇಡ್ ಬಾಡಿ ಸ್ಕ್ರಬ್ ಮಾಡ್ಕೊಳತ್ತೀನಿ. ಅದರೊಳಗೆ ಕಾಫಿ, ಅಕ್ಕಿ ಹಿಟ್ಟು, ಸ್ವಲ್ಪ ಅರಿಶಿನ ಆ್ಯಂಡ್ ಕೊಬ್ಬರಿ ಎಣ್ಣೆ ಮಿಕ್ಸ್ ಮಾಡ್ತೀನಿ, ಒಂದು ಪೇಸ್ಟ್ ಮಾಡ್ಕೋತೀನಿ ಅದನ್ನು. ಸೊ ಈ ಸ್ಕ್ರಬ್ನ ನಾನು ಫುಲ್ ಬಾಡಿಗೆ ಯೂಸ್ ಮಾಡ್ತೀನಿ. ಸ್ಕ್ರಬ್ ಮಾಡೋದ್ರಿಂದ ಡೆಡ್ ಸ್ಕಿನ್ ಸೆಲ್ಸ್ ಎಲ್ಲ ರಿಮೂವ್ ಆಕೈತಿ ಆ್ಯಂಡ್ ನೀವು ಏನಾದರೂ ಶೇವ್ ಮಾಡ್ತಾ ಇದ್ರೆ ನಿಮ್ಗೆ ಇನ್ಗ್ರೋನ್ಸ್ ಹೇರಿಂದನೂ ಪ್ರಿವೆಂಟ್ ಮಾಡ್ತೈತಿ. ಆ್ಯಂಡ್ ನಾನು ಹೇರ್ಗೋಸ್ಕರ ಬರೀ ಶಾಂಪೂ ಯೂಸ್ ಮಾಡ್ತೀನಿ, ಕಂಡೀಷ್ನರ್ ಯೂಸ್ ಮಾಡೋದಿಲ್ಲ. ಆ್ಯಂಡ್ ಹೆಡ್ ವಾಶ್ ಆದಮೇಲೆ ನಾನು ಸೀರಮ್ ಯೂಸ್ ಮಾಡ್ತೀನಿ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ನಾನು ನಿಮ್ಗೆ ಫೇಸ್ ಶೇವ್ ಹೆಂಗೆ ಮಾಡೋದಂತ ತೋರಿಸ್ಕೊಡ್ತೀನಿ. ಸೊ ಫೇಶಿಯಲ್ ಹೇರ್ ರಿಮೂವ್ ಮಾಡೋಕ್ಕೆ ಭಾಳಷ್ಟು ಮೆಥಡ್ ಅದಾವ, ಬಟ್ ನಾನಿಲ್ಲಿ ಫೇಸ್ ಶೇವಿಂಗ್ ಚೂಸ್ ಮಾಡೀನಿ ಬಿಕಾಸ್ ಇದು ಭಾಳ ಕನ್ವೀನಿಯೆಂಟ್ ಐತಿ ಆ್ಯಂಡ್ ನೀವು ಮನೆಯೊಳಗೂ ಇದನ್ನು ಮಾಡ್ಕೋಬೋದು. ಫೇಸ್ ಶೇವಿಂಗ್ ಮಾಡೋದ್ರಿಂದ ಫೇಶಿಯಲ್ ಹೇರ್ ಥಿಕ್ಕಾಗಿ ಗ್ರೋ ಬ್ಯಾಕ್ ಆಗ್ತಾವ ಅಂತ ಹೇಳ್ತಾರೆ, ಬಟ್ ಪರ್ಸ್ನಲಿ ಐ ಹ್ಯಾವ್ ನಾಟ್ ಎಕ್ಸ್ಪೀರಿಯನ್ಸ್ಡ್ ಎನಿ ಆಫ್ ದೋಸ್ ಥಿಂಗ್ಸ್. ಸೊ ನಾನು ಫೇಸ್ ಶೇವ್ ಮಾಡೋಕ್ಕಿಂತ ಮುಂಚೆ ಫುಲ್ ಫೇಸ್ಗೆ ಅಲೋವೆರಾ ಜೆಲ್ನ ಅಪ್ಲೈ ಮಾಡ್ತಾಯಿದ್ದೀನಿ. ಆ್ಯಂಡ್ ದಯವಿಟ್ಟು ನಾರ್ಮಲ್ ರೇಸರ್ಸ್ ಏನು ಬರ್ತಾವಲ್ಲ ಅದನ್ನು ಯೂಸ್ ಮಾಡೋಕೆ ಹೋಗಬೇಡ್ರಿ. ನಿಮ್ಗೆ ಫೇಶಿಯಲ್ ರೇಸರ್ಸ್ ಅಂತಲೇ ಬೇರೆ ಥರದ ರೇಸರ್ಸ್ ನಿಮ್ಗೆ ಅಂಗಡಿಯೊಳಗೆ ಸಿಗ್ತಾವೆ. ಸೊ ನಾನು ಫೇಸ್ ಶೇವಿಂಗ್ನ ಯೂಶ್ವಲಿ ರಾತ್ರಿ ಮಾಡೋಕ್ಕೆ ಪ್ರಿಫರ್ ಮಾಡ್ತೀನಿ, ಯಾಕಂದ್ರೆ ಓವರ್ ನೈಟ್ ನಿಮ್ಗೆ ಸ್ಕಿನ್ ಹೀಲ್ ಆಗೋಕ್ಕೆ ಟೈಮ್ ಸಿಗ್ತದೆ. ಫೇಸ್ ಶೇವ್ ಮಾಡೋಬೇಕಾದ್ರೆ ನಾವು ಫಾಲೋ ಮಾಡೋ ಸ್ಟೆಪ್ಸ್ ಏನಪ್ಪ ಅಂದ್ರೆ, ನಾನು ಯಾವತ್ತೂ ಸ್ಕಿನ್ನ ಸ್ಟ್ರೆಚ್ ಮಾಡ್ಕೋತೀನಿ ಆ್ಯಂಡ್ ರೇಸರ್ನ ನಾನು 45 ಡಿಗ್ರಿ ಆ್ಯಂಗಲ್ ಒಳಗೆ ಇಟ್ಕೊಂಡು ಶೇವ್ ಮಾಡ್ತೀನಿ. ನೀವು ಸ್ಟ್ರೇಟಾಗಿ ಇಟ್ಕೊಂಡ್ರೆ ನಿಮ್ಗೆ ಕಟ್ಸ್ ಆಗೋವಂಥ ಚಾನ್ಸಸ್ ಇರ್ತೈತಿ. ಆ್ಯಂಡ್ ಈ ಪ್ರೊಸೆಸ್ನ ನೀವು ಭಾಳ ಸ್ಲೋ ಆ್ಯಂಡ್ ಪೇಷನ್ಸ್ ಒಳಗೆ ಮಾಡ್ಬೇಕು, ಹರಿಬರಿ ಒಳಗೆ ಯಾವತ್ತೂ ಮಾಡೋಕೆ ಹೋಗ್ಬೇಡ್ರಿ. ಆ್ಯಂಡ್ ಫೇಸ್ ಶೇವ್ ಮಾಡ್ಕೊಳ್ಳೋಬೇಕಾದ್ರೆ ನಾನು ನನ್ನ ಐಬ್ರೋಸ್ ಕೂಡ ಶೇಪ್ ಮಾಡ್ಕೋತೀನಿ. ಆ್ಯಂಡ್ ಫೇಸ್ ಶೇವ್ ಮಾಡ್ಕೊಂಡಾದ್ಮೇಲೆ ನೀವು ಯಾವುದೇ ರೀತಿಯಾದಂಥ ಆ್ಯಕ್ಟಿವ್ಸ್ ಇರೋವಂಥ ಸೀರಮ್ಸ್ನ ಯೂಸ್ ಮಾಡೋಕೆ ಹೋಗಬೇಡಿ. ಜಸ್ಟ್ ಮಾಯ್ಶ್ಚರೈಸರ್ ಯೂಸ್ ಮಾಡಿ ಆರ್ ಜಸ್ಟ್ ಅಲೋವೆರಾ ಜೆಲ್ನ ಅಪ್ಲೈ ಮಾಡಿ, ಸೊ ದ್ಯಾಟ್ ನಿಮ್ಮ ಸ್ಕಿನ್ ಕಾಮ್ ಡೌನ್ ಆಗಲಿ ಅಂತ. ಆ್ಯಂಡ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ನಾನು ಲಿಪ್ನ ಸ್ಕ್ರಬ್ ಮಾಡಿ ಹಾಗೆ ವ್ಯಾಸ್ಲಿನ್ ಅಪ್ಲೈ ಮಾಡ್ತಾ ಇದ್ದೀನಿ. ಆ್ಯಂಡ್ ದಟ್ಸ್ ಇಟ್ ಫಾರ್ ದ ವಿಡಿಯೋ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ. ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.